ಸ್ಪರ್ಧಾ ಅರಿವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ಇದರಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಕರೆಂಟ್ ಅಫೇರ್ಸನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ಲಾಸು. ಇಲ್ಲಿ ನೋಡಿ, ಮೊದಲನೇದು ಯುನೆಸ್ಕೋದ ಪಾಕಶಾಸ್ತ್ರ ನಗರವಾಗಿ ಲಕ್ನೌ ಆಯ್ಕೆಯಾಗಿದೆ. ಇಂಪಾರ್ಟೆಂಟ್ ಏನಂದರೆ ಪಾಕಶಾಸ್ತ್ರ ನಗರವಾಗಿ. ಇದು ಇಂಪಾರ್ಟೆಂಟು, ನಿಮಗೆ ನೆನಪಿರಲಿ. ಇದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ, ಇಲ್ಲಿ ನೀವು ನೋಡ್ಬೋದು 2 ಕ್ವಶನ್ಗಳಿದ್ದಾವೆ. ಇಲ್ಲೊಂದು ಕ್ವಶನ್ ಇದೆ ಮತ್ತು ಇಲ್ಲೊಂದು ಕ್ವಶನ್ ಇದೆ. ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಪಾರ್ಟೆಂಟ್. ಇಲ್ಲೊಂದು ಮೇಲ್ಗಡೆ ಒಂದು ಪಾಯಿಂಟ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಲಕ್ನೌ ಪ್ರಸ್ತುತ ಯುನೆಸ್ಕೋದ ಪಾಕಶಾಸ್ತ್ರ ಅಂದರೆ ಗ್ಯಾಸ್ಟ್ರೋನಮಿ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಗ್ಯಾಸ್ಟ್ರೋನಮಿ ಅಂದರೂ ಒಂದೇ, ಪಾಕಶಾಸ್ತ್ರ ಅಂದರೂ ಒಂದೇ. ಎಕ್ಸಾಮಲ್ಲಿ ಒಂದು ಸರಿ ಗ್ಯಾಸ್ಟ್ರೋನಮಿ ಅಂತ ಕೊಡ್ತಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್. ನಗರವಾಗಿ ಆಯ್ಕೆಯಾಗಿದೆ. ಯಾವುದು? ಲಕ್ನೌ. ತನ್ನದೇ ಆದ ವಿಶೇಷ ಪಾಕ ಪದ್ಧತಿ, ಕಬಾಬು, ಬಿರಿಯಾನಿ, ಕೋರ್ಮಾ ಮತ್ತು ಶೀರ್ ಮಹಲ್ ಹೆಸರುವಾಸಿಯಾದ ಲಕ್ನೌ ನಗರ ಪಾಕಶಾಸ್ತ್ರ ಕಲೆ, ಆತಿಥ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇಂಪಾರ್ಟೆಂಟು. ಇನ್ನೊಂದು ಪಾಯಿಂಟ್, ಹೈದರಾಬಾದ್ ನಂತರ ಲಕ್ನೌ ಈ ಗೌರವವನ್ನು ಪಡೆದ ಭಾರತದ 2ನೇ ನಗರ ಹೊರಹೊಮ್ಮಿದೆ. ಇಂಪಾರ್ಟೆಂಟು. ಮೊದಲನೇದು ಯಾವುದಿತ್ತು ಅಂದರೆ ಪಾಕಶಾಸ್ತ್ರಕ್ಕೆ ಹೈದರಾಬಾದ್ ನಗರ ಸೇರ್ಪಡೆಯಾಗಿತ್ತು. ಇವಾಗ 2ನೇ ನಗರ ಯಾವುದು? ಲಕ್ನೌ ಸೇರ್ಪಡೆಯಾಗಿದೆ. ಇಷ್ಟು ನಿಮಗೆ ನೆನಪಿರಲಿ. ಇಂಪಾರ್ಟೆಂಟು. ನೆಕ್ಸ್ಟ್ ಕೆಳಗಡೆ ಇಷ್ಟು ನೆನಪು, ಈ ಮ್ಯಾಪಲ್ಲಿರೋದನ್ನು ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಯುನೆಸ್ಕೋ ಸೃಜನಶೀಲ ನಗರಗಳ ಜಾಲದಲ್ಲಿರುವ ಭಾರತೀಯ ನಗರಗಳು. ಏನು? ಸೃಜನಶೀಲ ನಗರಗಳ ಜಾಲದಲ್ಲಿರುವ ಭಾರತೀಯ ನಗರಗಳು. ಇಂಪಾರ್ಟೆಂಟು. ಕ್ವಶನ್ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಯುನೆಸ್ಕೋ ಸೃಜನಶೀಲ ನಗರಗಳ ಪಟ್ಟಿಗೆ ಸೇರಿಲ್ಲ? ಕ್ವಶನನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಯಾವುದು ಸೇರಿಲ್ಲ ಅಂತ ಕೇಳಿದರೆ, ವಾರಣಾಸಿ, ಚೆನ್ನೈ, ಕೋಜಿಕೊಡೈ ಮತ್ತು ಪುಣೆ. ವಾರಣಾಸಿ ನೋಡ್ಬೋದು. ವಾರಣಾಸಿಯಲ್ಲಿದೆ, ವಾರಣಾಸಿ ಸೇರಿದೆ. ಇಲ್ಲಿ ನೀವು ನೋಡ್ಬೋದು, ವಾರಣಾಸಿ ಸೇರಿದೆ. ಚೆನ್ನೈ ಅದು ಕೂಡ ಸೇರಿದೆ. ಚೆನ್ನೈ ಎಲ್ಲಿದೆಯಪ್ಪ? ಇಲ್ಲಿ ಚೆನ್ನೈ ನೋಡ್ಬೋದು, ಅದು ಕೂಡ ಚೆನ್ನೈ ಕೂಡ ಸೇರಿದೆ. ನೆಕ್ಸ್ಟ್ ಕೋಜಿಕೊಡೈ, ಇಲ್ಲಿ ನೋಡಿ, ಇದು ಕೂಡ ಸೇರಿದೆ. ಪುಣೆ ಇದು ಸೇರಿಲ್ಲ. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್, ಯುನೆಸ್ಕೋ ಸೃಜನಶೀಲ ನಗರಗಳ ಜಾಲದ ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಳಗಿನ ಯಾವ ಕ್ಷೇತ್ರಗಳು ಸೇರಿವೆ ಅಂತ ಕೇಳಿದರೆ, ಪಾಕಶಾಸ್ತ್ರ, ಚಲನಚಿತ್ರ, ವಿನ್ಯಾಸ. ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದರೆ, ಇಲ್ಲಿ ನೀವು ನೋಡ್ಬೋದು ಪಾಕಶಾಸ್ತ್ರ ಇದು ಸೇರಿದೆಯಾ? ಇಲ್ಲಿ ನೋಡ್ಬೋದು ಪಾಕಶಾಸ್ತ್ರ ಸೇರಿದೆ. ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಾಕಶಾಸ್ತ್ರ ಅದು ಸೇರಿದೆ. ಇಲ್ಲಿ ನೋಡ್ಬೋದು ಪಾಕಶಾಸ್ತ್ರ. ನೆಕ್ಸ್ಟ್ ಇಲ್ಲಿ ಜ್ಞಾನಿಯೋಡ ಪಾಕಶಾಸ್ತ್ರ ಇದು ಸೇರಿದೆ. ನೆಕ್ಸ್ಟ್ ಚಲನಚಿತ್ರ, ಇಲ್ಲಿ ನೋಡಿ ಚಲನಚಿತ್ರ ಕೂಡ ಸೇರಿದೆ. ನೆಕ್ಸ್ಟ್ ವಿನ್ಯಾಸ ಎಲ್ಲಿದೆಪ್ಪ? ವಿನ್ಯಾಸ ಕೂಡ ಅದು ಸೇರಿದೆ. ಇಲ್ಲಿ ನೋಡ್ಬೋದು ಇದು ವಿನ್ಯಾಸ ಕೂಡ ಸೇರಿದೆ. ಹಾಗಾದರೆ ಕೇವಲ 3 ಅಂದರೆ 3 ಕರೆಕ್ಟ್ ಆಗಿದ್ದಾವೆ. ಅದಕ್ಕೋಸ್ಕರ ಈ ಮ್ಯಾಪನ್ನು ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಳ್ಳಿ, ಯಾವ್ಯಾವುದು ಎಲ್ಲೆಲ್ಲಿದೆ ಅಂತ. ಇಲ್ಲಿ ನೋಡಿ, ಕುರಕುಶಲ ಮತ್ತು ಜಾನಪದ ಕಲೆ ಯಾವುದು? ಜೈಪುರ ಮತ್ತು ಶ್ರೀನಗರ. ಎರಡು ನೀವು ನೆನಪಿಡಬೇಕು. ಕುರಕುಶಲ ಮತ್ತು ಜಾನಪದ ಕಲೆ ಯಾವ ರಾಜ್ಯದಲ್ಲಿ ಅಂದರೆ ಜೈಪುರ ಮತ್ತು ಶ್ರೀನಗರ. 2 ಇಂಪಾರ್ಟೆಂಟು. ಜಮ್ಮು ಕಾಶ್ಮೀರ ಮತ್ತು ರಾಜಸ್ಥಾನ 2 ರಾಜ್ಯ. ಸಂಗೀತ, ವಾರಣಾಸಿ ಮತ್ತು ಚೆನ್ನೈ ಇಂಪಾರ್ಟೆಂಟು, ಮತ್ತು ಗ್ವಾಲಿಯರ್, ಈ 3 ಇಂಪಾರ್ಟೆಂಟು. ಗ್ಯಾಸ್ಟ್ರೋನಮಿ, ಪಾಕಶಾಸ್ತ್ರ. ಗ್ಯಾಸ್ಟ್ರೋನಮಿ ಅಂದ್ರೆ ಒಂದೇ, ಪಾಕಶಾಸ್ತ್ರ ಅಂದ್ರೆ ಒಂದೇ. ಯಾವ್ಯಾವುದು? ಹೈದರಾಬಾದು ಮತ್ತು ಲಕ್ನೌ 2 ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಲಕ್ನೌ ಇವಾಗ ಸೇರ್ಪಡೆಯಾಗಿದೆ, ಅದಕ್ಕೋಸ್ಕರ 2 ಇಂಪಾರ್ಟೆಂಟು ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಚಲನಚಿತ್ರ ಯಾವುದು? ಮುಂಬೈ. ಸಾಹಿತ್ಯ ಯಾವುದು? ಕೋಜಿಕೊಡೈ. ನೆಕ್ಸ್ಟ್ ಒಂದು ಸೆಕೆಂಡು, ಕೆಳಗೆ ಮಾಧ್ಯಮ ಕಲೆಗಳು ಮತ್ತು ವಿನ್ಯಾಸ ಮತ್ತು ವಾಸ್ತುಶಿಲ್ಪ. ಇಷ್ಟನ್ನು ನೀವು ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟು ಇಂಪಾರ್ಟೆಂಟು, ಎಕ್ಸಾಮ್ ರಿಲೇಟೆಡ್. ಕಮ್ಯುನಿಕೇಷನ್ ಪೇಪರ್, ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇದೆಲ್ಲ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಕನ್ನಡ ವರ್ಣಮಾಲೆ. ಇದು ಕನ್ನಡದ ಬಗ್ಗೆ ನನ್ನ ಹತ್ರ ಒಂದು ನೋಟ್ಸ್ ಇದೆ. ಇದು ಇಂಪಾರ್ಟೆಂಟ್ ನೋಟ್ಸ್. ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಇದೆ. ಇದು ಕನ್ನಡ ವರ್ಣಮಾಲೆ, ಇದು ಒಂದೇ ಪೇಜಲ್ಲಿದೆ. ಇಷ್ಟನ್ನು ಓದ್ಕೊಂಡ್ರೆ ಸಾಕು. ಎಕ್ಸಾಮಲ್ಲಿ ಇಷ್ಟರ ಮೇಲೇ ಕ್ವಶನ್ ಬಂದಿದೆ. ಇದು ಮೋಸ್ಟ್ ಇಂಪಾರ್ಟೆಂಟು. ನಾನು ಎಕ್ಸಾಮಿಗೆ ಓದುವಾಗ ಕೂಡ ನಾನು ಇದೇ ನೋಟ್ಸನ್ನು ರೆಫರ್ ಮಾಡಿದ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮತ್ತು ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಇದೆ. ಮತ್ತು ಇಲ್ಲಿ ನೋಡ್ಬೋದು ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್.
ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಆ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನಾನು ಕಂಪ್ಲೀಟಾಗಿ ನಿಮಗೆ ಒಂದು PDF ಅನ್ನು ಮಾಡಿದ್ದೀನಿ. ಇಲ್ಲಿ ನೋಡಿ, ವಿಭಕ್ತಿ ಪ್ರತ್ಯಯದ ಮೇಲೆ ನೀವು ಈ ಬಾಕ್ಸನ್ನು ಓದ್ಕೊಂಡ್ರೆ ಸಾಕು. ಎಕ್ಸಾಮಲ್ಲಿ ಇಷ್ಟ್ರ ಮೇಲೇ ಕ್ವಶನ್ಸ್ ಬಂದಿದೆ. ನಾನು FDA ಮತ್ತು ವಿಲೇಜ್ ಅಕೌಂಟೆಂಟ್ ಸ್ಟಡಿ ಮಾಡುವಾಗ ನನಗೆ ತುಂಬಾ ಎಕ್ಸಾಮಲ್ಲಿ ಯೂಸ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಎಕ್ಸಾಮಲ್ಲಿ ನೋಡಿ, ಇಂಪಾರ್ಟೆಂಟ್ ಕ್ಲಾಸು. ನಿಮಗೇನಾದರೂ ಇದ್ಯಾವುದು, ಇದು ಪ್ರತ್ಯಯ, ಇದು ನಾಮಪದ, ಇದು ಸರ್ವನಾಮಪದ, ಇಷ್ಟೇ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ನೋಟ್ಸು. ನಿಮಗೆ ಈ PDF ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ಟೈಪ್ ಮಾಡಿ ನನಗೊಂದು ಮೆಸೇಜ್ ಮಾಡಿ. ನಾನು ನಿಮಗೆ ಈ PDF ಅನ್ನು ಕಳಿಸ್ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ PDF ಇದೆ, ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ಸು ಈ PDF ನಿಂದ ಬಂದಿದ್ದಾವೆ. ನೀವು ಕ್ವಶನ್ಸನ್ನು ನೋಡ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್. ಇದು ಇಂಪಾರ್ಟೆಂಟು. ಇದ್ರ ಮೇಲೂ ಕೂಡ ಈಗ ಆಲ್ರೆಡಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ನೀಲಿ ಧ್ವಜ, ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರ. ನೀಲಿ ಧ್ವಜ ಇಂಪಾರ್ಟೆಂಟು. ಇದು ನೋಡಿ, ಇತ್ತೀಚೆಗೆ ಮಹಾರಾಷ್ಟ್ರದ 5 ಕಡಲ ತೀರಗಳಿಗೆ ಪ್ರತಿಷ್ಠಿತ ನೀಲಿ ಧ್ವಜ ಪ್ರಮಾಣೀಕರಣ ಲಭಿಸಿದೆ. ಇದರೊಂದಿಗೆ ಭಾರತದಲ್ಲಿ ಈ ಅಂತಾರಾಷ್ಟ್ರೀಯ ಪರಿಸರ ಮಾಲಿನ್ಯತೆಯನ್ನು ಪಡೆದ ಒಟ್ಟು ಕಡಲ ತೀರಗಳ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ಇಂಪಾರ್ಟೆಂಟು. ಇವಾಗ 18 ಕಡಲ ತೀರಗಳು ಇವಾಗ ನೀಲಿ ಧ್ವಜ ಪ್ರಮಾಣ ಪತ್ರವನ್ನು ಪಡೆದಿದ್ದಾವೆ ನಮ್ಮ ದೇಶದಲ್ಲಿ. ಇವಾಗ ಮಹಾರಾಷ್ಟ್ರದಲ್ಲಿ 5 ಕಡಲ ತೀರಗಳಿಗೆ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ಈ ಪ್ರಮಾಣ ಪತ್ರ ಯಾಕೆ ಕೊಡ್ತಾರಪ್ಪ ಅಂತ ಕೇಳಿದ್ರೆ, ಪರಿಸರ ಸ್ನೇಹಿ ಸ್ವಚ್ಛ ಸಮುದ್ರ ತೀರಗಳಿಗೆ ಜಾಗತಿಕ ಮನ್ನಣೆಯಾಗಿ ನೀಡುವ ಪ್ರಮಾಣ ಪತ್ರ. ಅಂದರೆ ಕಡಲ ತೀರಗಳನ್ನು ಸ್ವಚ್ಛವಾಗಿ ಯಾವುದಿರ್ತದಲ್ಲ ಅದನ್ನು ಗುರುತಿಸಿ ಈ ಪ್ರಮಾಣ ಪತ್ರವನ್ನು ಡೆನ್ಮಾರ್ಕ್ ಮೂಲದವರು ಕೊಡ್ತಾರೆ, ಸಂಸ್ಥೆಗಳು ಕೊಡುತ್ತದೆ. ಇಂಪಾರ್ಟೆಂಟ್. ಇಲ್ಲಿ ನೀವು ನೋಡ್ಬೋದು, ಒಡಿಶಾದ ಕೊನಾರ್ಕ್ ಕಡಲ ತೀರದಲ್ಲಿರುವ ಪುರಿ ಬೀಚ್ ಏಷ್ಯಾದ ಮೊದಲ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರ ಪಡೆದ ಬೀಚ್ ಎನಿಸಿಕೊಂಡಿದೆ. ಇಂಪಾರ್ಟೆಂಟ್. ಭಾರತದಲ್ಲಿ 18 ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರ ಪಡೆದ ಬೀಚ್ಗಳಿವೆ. ಇಷ್ಟು ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ನೀವು ನೋಡ್ಬೋದು ಎಷ್ಟಿದೆ. ಕಾಸರಗೋಡು ಬೀಚ್ ಮತ್ತು ಪಡುಬಿದ್ರಿ ಬೀಚ್ ನೀಲಿ ಧ್ವಜ ಪ್ರಮಾಣ ಪತ್ರ ಪಡೆದಿವೆ. ಇಷ್ಟು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್. ಇಲ್ಲಿ ನೀವು ಈ ಮ್ಯಾಪಲ್ಲಿ ಸ್ವಲ್ಪ ನೋಡ್ಬೋದು, ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟ್ ಇದೆ. ಇವಾಗ 5 ಯಾವಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಶ್ರೀವರ್ಧನ ಮತ್ತು ನಂಗಾಂವ್, ಪರ್ನಾಕ್, ಗುಹಾಗರ್, ಲಾಡ್ಪರ್, ಇವು 5 ಮಹಾರಾಷ್ಟ್ರದ ಇವಾಗ ರೀಸೆಂಟಾಗಿ ಪಡೆದಂಥ. ನಮ್ಮ ಕರ್ನಾಟಕದಲ್ಲಿ ಕಾಸರಗೋಡು ಮತ್ತು ಪಡುಬಿದ್ರಿ. ಇಷ್ಟು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್. ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟು. ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಂಪಾರ್ಟೆಂಟ್ ಇದೆ. 1 ಸೆಕೆಂಡ್ ಆನ್ ಮಾಡ್ತೀನಿ.